ನೈಸ್ ಸಂಸ್ಥೆ ಅಕ್ರಮವಾಗಿ ಟೋಲ್ ಸಂಗ್ರಹಿಸ್ತಾ ಇದೆ ಅಂತ ಜೆಡಿಎಸ್ ನಿಯೋಗ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದೆ. ಹೈಕೋರ್ಟ್ನ ಆದೇಶವನ್ನು ಉಲ್ಲೇಖಿಸಿ ಜೆಡಿಎಸ್ ದೂರು ಕೊಟ್ಟಿರುವುದು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಜೆಡಿಎಸ್ ನಿಯೋಗ ದೂರು ಕೊಟ್ಟಿದೆ. ನೈಸ್ ರಸ್ತೆಯಲ್ಲಿ ಎಲ್ಲವೂ ನೈಸ್ ಆಗಿಲ್ಲ, ಅಕ್ರಮಗಳಾಗಿದೆ, ಒಪ್ಪಂದಗಳ ಉಲ್ಲಂಘನೆಯಾಗಿದೆ ಅಂತ ಹೈಕೋರ್ಟ್ನ ತೀರ್ಪೇನಿದೆ, ಆದೇಶ ಏನಿದೆ, ಮೌಖಿಕ ಅಭಿಪ್ರಾಯ ಏನಿದೆ ಅದನ್ನು ಉಲ್ಲೇಖಿಸಿ ಈಗ ಜೆಡಿಎಸ್ ನಿಯೋಗ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿರೋದು. ಮೊನ್ನೆ ತಾನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ರು. ಈಗ ಜೆಡಿಎಸ್ನ ನಿಯೋಗ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿರೋದನ್ನು ನೋಡ್ತಾ ಇದ್ದೀರಿ. ಶಾಲಿನಿ ರಜನೀಶ್ ಅವರಿಗೆ ಜೆಡಿಎಸ್ ಶಾಸಕರಾದಂಥ ಮಂಜು ಅವರು, ಭೋಜೇಗೌಡ ಸೇರಿ ಹಲವರು ಈ ನಿಯೋಗದಲ್ಲಿದ್ದರು. ನೈಸ್ ಯೋಜನೆಯ ಮೂಲಕ ಆ ಸಂಸ್ಥೆ ಹಗಲು ದರೋಡೆ ಮಾಡ್ತಾ ಇದೆ. ಹೈಕೋರ್ಟ್ ಆದೇಶದ ನಂತರವೂ ಟೋಲ್ ಸಂಗ್ರಹಿಸಲಾಗ್ತಾ ಇದೆ. ಹೈಕೋರ್ಟ್ ಆದೇಶ ಜಾರಿ ಮಾಡಿ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಮನವಿ ಕೊಟ್ಟು ಒತ್ತಾಯಿಸಿದ್ದಾರೆ. ತಕ್ಷಣಕ್ಕೆ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು. ವಿಚಾರದಲ್ಲಿ ಕೋರ್ಟ್ ಹ್ಯಾಸ್ ಗಿವನ್ ಕ್ಲಿಯರ್ ವರ್ಡಿಕ್ಟ್. ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಆಫ್ ಅವರ್ ಕಂಟ್ರಿ ಅಂತ ಹೇಳಿದೆ. ವೆರಿ ವರ್ಡ್ ಕೋರ್ಟ್ ಸ್ಕ್ಯಾಂಡಲ್ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಫೋರ್ತ್ ವಿತ್ತು ಅಲ್ಲಿ ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕು. ಮತ್ತೆ ಯಾರ್ಯಾರು ಜಮೀನ್ದಾರರು ಪಾಪ ಅವ್ರಿಗೆ ಯಾರಿಗೆ ದುಡ್ಡು ಕೊಟ್ಟಿಲ್ಲ ಆ ದುಡ್ಡನ್ನು ಕೊಡ್ತಕ್ಕಂಥದ್ದು, ಅವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸ್ತಿಲ್ಲ ಅಂತೇಳಿ ಇವತ್ತು ನಾವು ಮಾಡಿಲ್ಲ ಅನ್ನೋ ವಿಚಾರವನ್ನು ಅದನ್ನು ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಸರ್ಕಾರ ಅವರೇ ಅಲ್ವಾ ನೀವು ಆಕ್ಷನ್ ಮಾಡಬೇಕು. ಈ ಜೊತೆಗೆ ಅವರಿಗೆ ನೀವು SLP ಹಾಕೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಮಾಡೋದಲ್ಲ, ಕೂಡಲೇ ಅದನ್ನು ನಿಲ್ಲಿಸಬೇಕು ಅಂತ ವಿಚಾರ. ನೈಸು ಹಗಲು ದರೋಡೆ ನಡೀತಾ ಇದೆ. ಈ ನೈಸ್ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಯಾರಿಗೆ ಅವ್ರನ್ನ ಸಪೋರ್ಟ್ ಮಾಡ್ತಾವ್ರೆ, ಸೆಕ್ಯೂರ್ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಬಂದಾಗ ಖಂಡಿತ ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೂಡ ಇವತ್ತೊಂದು ಆದೇಶ ಮಾಡಿದೆ, ಟೋಲ್ ಕಲೆಕ್ಷನ್ ಮಾಡೋಂಗಿಲ್ಲ, ಬರೀ 5 ಕಿಲೋಮೀಟರ್ ಅಷ್ಟೇ ಇವರು ರೋಡ್ನ ಇಂಪ್ರೂವ್ ಮಾಡಿರ್ತಕ್ಕಂಥದ್ದು. ಅಷ್ಟರಲ್ಲಿ 2 ಕೋಟಿಗಿಂತ ಹೆಚ್ಚು ಪ್ರತಿದಿನ ಅಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಇದೆಲ್ಲ ಹಗಲು ದರೋಡೆ. ಇದನ್ನ ಕಡಿವಾಣ ಹಾಕಬೇಕು. ಅವ್ರು ಇದನ್ನ ಟೋಲ್ ಕಲೆಕ್ಷನ್ ಮಾಡಂಗಿಲ್ಲ ಅಂತ ಕೋರ್ಟೇ ಆದೇಶ ಕೊಟ್ಟರು ಕೂಡ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ಸರ್ಕಾರದವರು. ಇದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.